ನೀಟ್ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಲೀಕ್ ಆಗಿಲ್ಲ. ಅವನು ಗೆಸ್ ಪೇಪರ್ ಎಂದು ಕೊಟ್ಟಿದ್ದಾನೆ. ಅದರಲ್ಲಿ 30ರಿಂದ 40% ಮಾತ್ರ ಲೀಕ್ ಆಗಿದೆ. ಅವನು ಕೂಡ ಗೆಸ್ ಮಾಡಿರಬಹುದು. ಇದಕ್ಕೆ ಯಾರೂ ಹೊಣೆಗಾರರಲ್ಲ. ನಾವು ವ್ಯವಸ್ಥೆಯನ್ನು ಹೊಣೆಗಾರರನ್ನಾಗಿ ಮಾಡಬೇಕು. ನೀಟ್ ಪರೀಕ್ಷೆ ಅರ್ಥ ಮಾಡಿಕೊಂಡು ಬರೆಯುವ ಪರೀಕ್ಷೆಯಾಗಿದೆ. ಯಾವಾಗ ಪರೀಕ್ಷೆ ಮಾಡಿದರೇನು ಎಂದು ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಕಾಪಿ ಆಗಿದೆ ಇಂತಿಂಥ ಸೆಂಟರ್ಸಲ್ಲಿ ಮಾಡಲ್ ಕ್ವಶನ್ಸ್ ಅನ್ನೋದ್ರ ಬದಲು ಅದರಲ್ಲಿ 30 to 40% ಕ್ವಶನ್ಸ್ ಇನ್ಕ್ಲೂಡ್ ಮಾಡಿ ಲೀಕ್ ಮಾಡಿದ್ದಾರೆ ಅಂದರೆ ರೀ ಎಕ್ಸಾಮಿನೇಷನ್ ಮಾಡ್ತಾ ಇರೋದನ್ನ ಚರ್ಚೆ ಈಗ ಸಬ್ ಇನ್ಸ್ಪೆಕ್ಟರ್ ಕಾಪಿ ಆಯಿತು ಅಂದ್ರೆ ನಾವು ರೀ ಎಕ್ಸಾಮಿನೇಷನ್ಗೆ ಹೇಳಿಲ್ವಾ, KPSC ಆಯಿತು ಹೇಳಿಲ್ವಾ, ಹಾಗೆ ಮಾಡ್ತಾರೆ. ಹೇಗೆ ಇನ್ ಕಂಟ್ರಿ ಲೈಕ್ ಇಂಡಿಯಾ ಅಷ್ಟೊಂದು 100% ಹೆಂಗಪ್ಪ ಹಿಡ್ದಿಡ್ತೀವಿ ಎಲ್ಲ ಕಡೆ. ಅವನೇನು ಪೂರಾ ಕ್ವಶನ್ ಪೇಪರ್ ಲೀಕ್ ಮಾಡಲಿಲ್ಲ, ಗೆಸ್ ಪೇಪರ್ ಅಂತ ಕೊಟ್ಬಿಟ್ಟ. ಗೆಸ್ ಪೇಪರ್ ತೆಗೆದು ನೋಡಿದಾಗ ಒಂದು 30 to 40% ಕ್ವಶನ್ಸ್ ಏನು ಒರಿಜಿನಲ್ ಪೇಪರ್ಲಿ ಅಲ್ಲಿ ಇತ್ತು. ಮೇ ಬಿ ಗೆಸ್ಸು ಮಾಡಿರ್ಬೋದು ಅವನು, ಯಾರೋ ಆ ಲೆವೆಲ್ ಅವನು ಹೆಂಗೆ ಹೇಳೋಕ್ಕಾಗುತ್ತೆ. ನಾವು ಲೀಕ್ ಆಗಿದೆ ಅಂತ ಅನಿಸಿದ್ರಿಂದ ಅದು ನಾನೊಂದು ಮಾತು ಹೇಳ್ತೀನಿ. ಹರೀಶ್ ಗೌಡ್ರು ಇದ್ದಾಗ ಸ್ವಲ್ಪ CET 4 ಪತ್ರಿಕೆನ ಒಂದೇ ದಿವಸ ಮಾಡೋಕ್ಕೆ ತೀರ್ಮಾನ ಮಾಡಿದೆ. ನಾನು ಟೀಕೆ ಮಾಡಿದ್ದೆ. ಆಗ ವೀರೇಂದ್ರ ಹೆಗ್ಡೆಯವ್ರ ಹತ್ರ ಮಾತಾಡಿದ್ದು ಅವ್ರು ಹೇಳಿರು, ನೀಟು CET ಅರ್ಥ ಮಾಡ್ಕೊಂಡು ಬರೋ ಪರೀಕ್ಷೆ ಯಾವಾಗ ಮಾಡಿದ್ರೆ ಏನು ಅಂತ. ನಿಜವಾಗಿ ವಿದ್ಯೆ ಅರ್ಥ ಆಗಿದ್ರಿ ಎಷ್ಟು ಸರಿ ಮಾಡಿರೇನ್ರಿ ಪರೀಕ್ಷೆಗೆ ಮಾಡಿ ಕುಂಡಿಸಿ ಕೋಚಿಂಗ್ ಕೊಟ್ಟು ಕ್ವಶನ್ ಪೇಪರ್ 10 ಸರಿ ಮಾಡಿಸಿದವ್ರಿಗೆ ನೀಟ್ ಕಷ್ಟ ಅನಿಸುತ್ತೆ. ಬಟ್ ದಟ್ ಈಸ್ ನಾಟ್ ರೆಗ್ಯುಲರ್ ಎಜುಕೇಷನ್. ಮಕ್ಕಳಿಗೆ ಅರ್ಥ ಆಗಿದ್ದರೆ ಈ ಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಸಿಸ್ಟಮ್ ಏನು ಮಾಡೋಕ್ಕಾಗಲ್ಲ. ಯಾವ ಹಂತದಲ್ಲಿ ಆಗುತ್ತೋ ಹೆಂಗೆ ಕಾಯ್ತಿರಪ್ಪ. ಸುಮ್ಮನೆ ಯಾರನ್ನ ಟೀಕೆ ಮಾಡೋದು ಸುಲಭ, ಮಾಡೋದು ಬಲ್ ಕಷ್ಟ.